ಆಷಾಢ ಮಾಸದ ಪ್ರಥಮ ಏಕಾದಶಿಯ ಸಂದರ್ಭದಲ್ಲಿ ಬಸವನಗುಡಿಯ ಎನ್ಆರ್ ಕಾಲೋನಿಯಲ್ಲಿರುವಂತಹ ವಿಠೋಬ ಕುರುಗಿ ಒಂದು ದೇವಸ್ಥಾನದಲ್ಲಿ ವಾರ್ಷಿಕ ಬ್ರಹ್ಮ ಮಹೋತ್ಸವವನ್ನು ಆಚರಣೆ ಮಾಡಲಾಯಿತು. ಭಕ್ತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದಿದ್ರು. ಈ ಒಂದು ಪರ್ವಕಾಲದಲ್ಲಿ ಮೂಲ ವಿಗ್ರಹಕ್ಕೆ ವಿಶೇಷ ಅಲಂಕಾರವನ್ನು ನಿರ್ವಹಿಸಲಾಗಿದೆ. ಸಹಸ್ರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಇವತ್ತು ಅತ್ಯಂತ ಪರಮ ಪವಿತ್ರವಾಗಿರ್ತಕ್ಕಂಥ ಆಷಾಢ ಏಕಾದಶಿ, ಶಯನಿ ಏಕಾದಶಿ ಅಂತ ಹೇಳ್ತಾರೆ, ಪ್ರಥಮ ಏಕಾದಶಿ ಅಂತೇಳಿ ಕರೀತಾರೆ. ಇವತ್ತು ಪಾಂಡುರಂಗ ವಿಠಲನ ಅತ್ಯಂತ ಆರಾಧನೆ ಎಲ್ಲ ಕಡೆಗಳಲ್ಲೂ ಕೂಡ ನಡೆಯುವಂಥದ್ದು. ನಾವು ಇದೀಗ ಎನ್ಆರ್ ಕಾಲನಿ ತ್ಯಾಗರಾಜ್ ನಗರ ಭಾಗದಲ್ಲಿರ್ತಕ್ಕಂತಹ ವಿಠೋಬ ರುಖುಮಾಯಿ ದೇವರ ದರ್ಶನವನ್ನು ಇಲ್ಲಿ ಪಡಿತಾ ಇದ್ದೇವೆ. ಇವತ್ತು ಅತ್ಯಂತ ಪರಮ ಪವಿತ್ರವಾಗಿರ್ತಕ್ಕಂಥ ದಿವಸ ವಿಠೋಬ ರುಖುಮಾಯಿಗೆ ರಾಜಾರಾಣಿಯ ಅಲಂಕಾರವನ್ನು ಮಾಡಿರುವಂಥದ್ದು. ಭಾಳ ವಿಶೇಷವಾಗಿರ್ತಕ್ಕಂಥ ಅಲಂಕಾರದಿಂದ ಇಲ್ಲಿ ಶೋಭಾಯಮಾನರಾಗಿ ಎಲ್ರಿಗೂ ಕೂಡ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ವಿಠಲನ ನಾಮವನ್ನು ಸ್ಮರಣೆಯನ್ನು ಮಾಡಿದ್ರೆ ನಮ್ಮ ಎಲ್ಲ ಭವದ ಕ್ಲೇಶಗಳು ದೂರ ಆಗ್ತವೆ ಮತ್ತು ವೈಜ್ಞಾನಿಕವಾಗಿ ವಿಠಲನ ನಾಮವನ್ನು ಸ್ಮರಣೆ ಮಾಡಿದ್ರೆ ವಿಠಲ್ 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 ಅಂತ ಹೇಳ್ತಾ ಇದ್ರೆ ನಮ್ಮ ಹೃದಯದ ಎಲ್ಲ ಕಾಯಿಲೆಗಳು ಕೂಡ ದೂರ ಆಗ್ತವೆ ಅಂತೇಳಿ ವೈಜ್ಞಾನಿಕವಾಗಿ ವೈದ್ಯರು ಕೂಡ ಈಗಾಗಲೇ ಹೇಳಿರುವಂಥದ್ದು. ಹಾಗಾಗಿ ಎಲ್ಲ ಭಕ್ತರು ಇವತ್ತು ಆಷಾಢ ಏಕಾದಶಿಯ ಪರ್ವಕಾಲದಲ್ಲಿ ಉಪವಾಸವಿದ್ದು ಆ ನಾರಾಯಣನ ಸ್ಮರಣೆಯನ್ನು ಮಾಡ್ತಾ ಎಲ್ಲರೂ ಕೂಡ ಆ ವಿಠೋಬ ರುಖುಮಾಯಿಯ ದಿವ್ಯವಾಗಿರ್ತಕ್ಕಂಥ ದರ್ಶನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಬ್ರಹ್ಮ ರಥೋತ್ಸವ ಪ್ರತಿ ವರ್ಷ ಕೂಡ ಈ ಆಷಾಢ ಏಕಾದಶಿಯ ಪರ್ವಕಾಲದಲ್ಲಿ ನಡೆಯುವಂಥದ್ದು. ಈಗಾಗಲೇ ಆ ಉತ್ಸವ ಮೂರ್ತಿಯ ಒಂದು ರಥೋತ್ಸವ ಕೂಡ ನಡೀತಾ ಇದೆ. ಇಲ್ಲೆಲ್ಲ ಭಕ್ತರು ಬಂದು ಆ ದೇವರ ದರ್ಶನವನ್ನು ಇಲ್ಲಿ ಪಡಿತಾ ಇದ್ದಾರೆ. ವಿಶೇಷವಾಗಿ ಸ್ವಾಮಿಗೆ ಈಗ ಮಂಗಳಾರತಿ ಕೂಡ ಮಾಡ್ತಾ ಇದ್ದಾರೆ ಅರ್ಚಕರು. ಆ ಒಂದು ದೃಶ್ಯವನ್ನು ಎಲ್ಲ ಭಕ್ತಾದಿಗಳು ಕೂಡ ನೋಡ್ತಾ ಇರ್ತಕ್ಕಂಥದ್ದು. ಶ್ರೀ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂತಹ ಮಂಗಳಾರತಿ ಇದೀಗ ನಡೀತಾ ಇದೆ. ನಾವು ಅದನ್ನು ಕಣ್ ತುಂಬಿಕೊಳ್ಳೋಣ.